ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹಾಗೆ ವೆಲ್ಕಮ್ ಟು ಆಲ್ ಬಿ ಆರ್ ಶೋ ಯೂಟ್ಯೂಬ್ ಚಾನಲ್. ಮತ್ತೆ ನಾನು ಇವತ್ತು ಟಾಪಿಕ್ ತಗೊಂಡ್ ಬಂದಿರೋದು ಏನಪ್ಪಾ ಅಂತಂದ್ರೆ, ಇವಾಗ ಕರ್ನಾಟಕದಲ್ಲಿ ಒಂದು ದೊಡ್ಡ ಶೋ ನಡೀತಾ ಇರುತ್ತೆ ಪ್ರತಿ ವರ್ಷ. ಹಿಂದಿನ ವರ್ಷ ನಡೆದಿತ್ತು ಬಿಗ್ ಬಾಸ್ ಸೀಸನ್ 11. ಸೊ ಅದರಲ್ಲಿ ನಮ್ಮ ಹನುಮಂತಣ್ಣ ಅವರು ವಿನ್ನರ್ ಆಗಿದ್ರು. ಸೊ ಹನುಮಂತಣ್ಣಗೆ ಸ್ಪೆಷಲಿ ನಾವು ತುಂಬಾ ಎಫರ್ಟ್ ಪ್ರಯತ್ನ ಪಟ್ಟಿದ್ವಿ. ಹನುಮಂತಣ್ಣ ವಿನ್ನರ್ ಆಗ್ಬೇಕು ಅಂತ ಹೇಳಿ ನಮ್ಮ ವಿಜಯಪುರ ಸಿಟಿನ ನಾವು ತಿರುಗಾಡಿದ್ವಿ, ಎಲ್ಲ ಕಡೆ ಪ್ರಮೋಷನ್ ಮಾಡಿದ್ವಿ. ಹಾಗೆ ಇದೇ ರೀತಿ ಕೂಡ ಈ ಸಲ ಕೂಡ ಬಿಗ್ ಬಾಸ್ ಸೀಸನ್ 12 ಇದರಲ್ಲಿ ನಮ್ಮ ಫೇಮಸ್ ಉತ್ತರ ಕರ್ನಾಟಕದ ಫೇಮಸ್ ಜಾನಪದ ಕಲಾವಿದ ಮಾಳು ನಿಪ್ನಾಳ್ ಅವರು ಸಿಂಗರ್ ಹೋಗಿದ್ದಾರೆ. ಸೊ ಇವರು ಕೂಡ ಒಂದು ಒಳ್ಳೆ ಲೆವೆಲ್ ಅಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ತುಂಬಾ ಒಳ್ಳೆ ಫೇಮಸ್ ಆಗಿದ್ದಾರೆ. ಅವರು ಕೂಡ ಬಿಗ್ ಬಾಸ್ಗೆ ಹೋಗಿದ್ದಾರೆ. ತುಂಬಾ ಖುಷಿ ವಿಚಾರ. ನಮ್ಮ ಉತ್ತರ ಕರ್ನಾಟಕದ ಸೋ ಮೆನಿ ಪೀಪಲ್ ಹಿಂಗೆ ಬೆಳೆದಿದ್ದಾರೆ. ಹಾಗೆ ನಮ್ಮ ಮಲ್ಲಮ್ಮ ಅವರು ಕೂಡ ಒಂದು ಒಳ್ಳೆ ಕಲಾವಿದರು, ಬಟ್ ಒಳ್ಳೆ ಚೆನ್ನಾಗಿ ಆಡ್ತಿದ್ದಾರೆ. ಹಾಗೆ ನಮ್ಮ ಮಾಳು ಅಣ್ಣ ಅವ್ರಿಗೋಸ್ಕರ ಮಾತಾಡ್ತಿದ್ದೀನಿ. ಸೊ ಯಾರಾದ್ರೂ ಮಾಳು ಅಣ್ಣ ಫ್ಯಾನ್ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಾನೇನು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ರಿ. ಹಾಗೆ ನೀವು ಕಮೆಂಟ್ ಮಾಡ್ರಿ. ಸೊ ನಾನು ಬಿಗ್ ಬಾಸ್ ಸೀಸನ್ 12 ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಾನು ವಿಡಿಯೋ ಮಾಡ್ತಿದ್ದೀನಿ. ಹಾಗೆ ನಾವು ಉತ್ತರ ಕರ್ನಾಟಕದ ಹಿಂದಿನ ಸಲ ನಾವೇನ್ ಮಾಡಿದ್ವಿ, ಹನುಮಂತಣ್ಣವರು ತುಂಬಾ ಎಫರ್ಟ್ ಪಟ್ಟು ಹನುಮಂತಣ್ಣವ್ರನ್ನು ಕೂಡ ಬಂದು ಮೀಟ್ ಆಗಿ ಇದು ಮಾಡಿದ್ದಾರೆ. ಬೇಕಂದ್ರೆ ಕೆಳಗಡೆ ಹೋಗಿ ನೀವು ವಿಡಿಯೋ ನೋಡ್ಕೋಬಹುದು ನಮ್ಮ ಚಾನಲ್ ಅಲ್ಲಿ, ರೈಟ್. ಸೊ ಹಾಗೆ ಈ ವರ್ಷ ಕೂಡ ನಮ್ಮ ಉತ್ತರ ಕರ್ನಾಟಕ ಪ್ರತಿದಿನ ನಾವು ಎತ್ತಿ ತೋರಿಸೋಣ ಅಂತ ಅಂದ್ರೆ, ನೀವೆಲ್ಲರೂ ಒಂದು ಪರ್ಮಿಷನ್ ಇದ್ರೆ, ನೀವು ಸಪೋರ್ಟ್ ಆಗಿ ನಿಂತ್ಕೊಂಡಿದ್ರೆ ಕಮೆಂಟ್ ಮಾಡ್ರಿ. ಹಾಗೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಬಾಳು ಅಣ್ಣವರು ಏನೋ ಯಾವ ಲೋಕದಲ್ಲಿ ಇದ್ದಾರೋ ಗೊತ್ತಿಲ್ಲ, ಬಟ್ ಅವರು ಪ್ರಾಕ್ಟಿಕಲಿ ಹನುಮಂತಣ್ಣ ಅವರ ಜರ್ನಿ ನೋಡಿದ್ದಾರೆ. ಯಾಕೆ ಹನುಮಂತಣ್ಣ ಅವರು ಕೂಡ ಏನು ಸಿಂಗರ್ ಆಗಿ ಅವರು ಕೂಡ ಏನು ಬಿಗ್ ಬಾಸ್ ಸೀಸನ್ಗೆ ಹೋಗಿದ್ರು. ಯಾಕೆ ಅವ್ರಿಗೆ ಏನು ಗೊತ್ತಿರ್ಲಿಲ್ಲ, ಬಟ್ ಮಾಳು ಅಣ್ಣವ್ರಿಗೆ ಸ್ವಲ್ಪ ಗೊತ್ತಿದೆ, ಅವ್ರು ನೋಡಿದ್ದಾರೆ. ಇದು ಬಿಗ್ ಬಾಸ್ ಅಷ್ಟೊಂದು ವೈರಲ್ ಆಗಿದೆ ಹಿಂದಿನ ವರ್ಷ, ಯಾಕಂದ್ರೆ ಅಂತ ಕಂಟೆಂಟೆಸ್ಟ್ ಅದರಲ್ಲಿ ಇದ್ರಲ್ಲ. ಸೊ ಅಂತ ವ್ಯಕ್ತಿಗಳು ಅವಾಗ ಇದ್ದಾಗ ಅದು ಒಂದು ತುಂಬಾ ವೈರಲಿಟಿ ಆಗಿದೆ. ಬಟ್ ಈ ಸಲ ನಮ್ಮ ಮಾಳವಣ್ಣವರು ಕೂಡ ನೋಡ್ಕೊಂಡು ಹೋಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹೆಂಗೆ ನಡೆಯುತ್ತೆ ಅಂತ. ಸೊ ನಮ್ಮ ಮಾಳವಣ್ಣವ್ರೇನು ಸುಮ್ಮನೆ ಕೂತ್ಕೊಂಡಿರ್ತಾರಲ್ಲ ಸ್ಪಂದನ ಮ್ಯಾಮ್ ಜೊತೆ, ಅದು ಯಾಕೋ ನಮಗೆ ಇದು ಅಂತಲ್ಲ, ಬಟ್ ನಮ್ಮ ಅಣ್ಣ ಆಟ ಆಡ್ಬೇಕು, ಎಲ್ಲ ಜೊತೆ ಸ್ಪಂದನೆ ಆಗಿರ್ಬೇಕು, ಮಾತಾಡ್ಬೇಕು, ಸಾಂಗ್ ಹಾಡ್ಬೇಕು. ಇವಾಗ ಬಿಗ್ ಬಾಸ್ ಅವ್ರಿಗೆ ಯಾಕೆ ಚೂಸ್ ಮಾಡಿದಾರೆ ಅಂತಂದ್ರೆ, ಅವ್ರದ್ದು ಒಂದು ನೆಟ್ವರ್ಕ್ ಇದೆ, ಅವರು ಒಂದು ಒಳ್ಳೆ ಫೇಮಸ್ ಆಗಿದ್ದಾರೆ ಕಲಾವಿದರು ಅಂತ. ಯಾರಿಂದ ಗುರುತಿಸ್ತಾರೆ ಅವರಿಗೆ? ಸಿಂಗರ್ ಇಂದ. ಬಟ್ ಆ ಕೆಲಸನೇ ಮಾಡ್ತಿಲ್ಲ ಮಾಳವಣ್ಣ ಅಲ್ಲಿ. ಸೊ ಅದಕ್ಕೋಸ್ಕರ ರಕ್ಷಾ ಪಡ್ತೀನಿ ನಾನು ನಮ್ಮ ಉತ್ತರ ಕರ್ನಾಟಕ ಜನತೆಗೆ, ನಮ್ಮ ಮಾಳವಣ್ಣವ್ರು ಹಂಗೆ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಸೊ ಆ ರೀತಿಯಿಂದ ಸೊ ನೀವೆಲ್ಲರೂ ಕೂಡ ಮಾಳವಣ್ಣಂಗೆ ಸಪೋರ್ಟ್ ಮಾಡಿದ್ರೆ ಏನ್ ಆಗ್ಬೇಕು, ಮಾಳವಣ್ಣ ಏನ್ ಆಕ್ಟಿವಿಟಿ ನಡಿಬೇಕು ಅನ್ನೋದು ನೀವು ಕೂಡ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಹೋಗಿ ತಲುಪಬಹುದು. ಇಲ್ಲ ಬಿಗ್ ಬಾಸ್ ಸೀಸನ್ ಅವ್ರು ನೋಡಬಹುದು, ಅವ್ರಿಗೆ ಕ್ವಶನ್ಸ್ ಮಾಡಬಹುದು, ಯಾರಿಗೆ ಮಾಳವಣ್ಣವ್ರಿಗೆ. ಸೊ ನಿಮ್ಮ ಏನು ವ್ಯಕ್ತಿತ್ವ ನೀವು ತೋರಿಸ್ತೀರಾ ಅಂತ. ಬಟ್ ಅದ್ರ ಆಕ್ಚುಲಿ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಕಾಕ್ರೋಚ್ ಸುದ್ದಿ ಅವರಿಗೆ ಕೂಡ ಒಂದು ಫೈನಲಿಸ್ಟ್ ಆಗಕ್ಕೆ ಹೆಲ್ಪ್ ಮಾಡಿದ್ರು ನಾವು ಮಾಳವಣ್ಣ, ಉತ್ತರ ಕರ್ನಾಟಕದ ಸ್ಪೆಷಲಿಸ್ಟ್. ತುಂಬಾ ಖುಷಿ ಆಗುತ್ತೆ. ಹಾಗೆ ಮಲ್ಲಮ್ಮ ಮ್ಯಾಮ್ ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೇದಾಗಿ. ಪಾಪ ಮುಗ್ಧ ಜೀವಿ ಮಲ್ಲಮ್ಮ ಮೇಡಮ್ ಅವರು, ಮಲ್ಲಮ್ಮ ಅಜ್ಜಿ ಅಂತ ಅನ್ಬೋದು. ತುಂಬಾ ಮುಗ್ಧ ಜೀವಿ, ಏನು ಗೊತ್ತಿಲ್ಲದೆ ಪಾಪ ಅಂತವ್ರಿಗೆ ಅಷ್ಟೊಂದು ಪ್ರಪಂಚ ಗೊತ್ತಿರ್ಲಿಲ್ಲ, ಆದ್ರೂ ಅಂತ ಒಂದು ಅವಕಾಶ ಸಿಕ್ಕಿದೆಲ್ಲ ತುಂಬಾ ಖುಷಿ ಪಡಬೇಕು. ಅವ್ರು ಒಂದೇ ವಾರ ಇರ್ಲಿ, ಎರಡೇ ವಾರ ಇರ್ಲಿ, ಅದು ಏನೋ ಆಗದೆ ಬಿಗ್ ಬಾಸ್ ಅವ್ರ ಕೈಯಲ್ಲಿ ಇದೆ. ಹಾಗೆ ಇಡೀ ಕರ್ನಾಟಕದ ಜನತೆ ಕೈಯಲ್ಲಿ ಇದೆ. ಹಾಗೆ ನಮ್ಮ ಮಾಳವಣ್ಣವರು ಮುಂದೆ ಹೋಗ್ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನಾವೇನ್ ಮಾಡ್ಬೇಕು, ಆ ಸಂದೇಶನ ಅವ್ರಿಗೆ ತಲುಪುವವರೆಗೂ ನಾವು ಅದನ್ನ ಪ್ರಯತ್ನ ಮಾಡಬೇಕು. ಇವಾಗ ಒಬ್ಬರು ಮಾತಾಡಿದ್ರಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡಿದೆ, ಅವ್ರು ಮಾಳವಣ್ಣವ್ರ ಬಗ್ಗೆ ಮಾತಾಡಿದ್ದಾರೆ, ಇನ್ನೊಂದು ನಮ್ಮ ಹನುಮಂತಣ್ಣ ಬಗ್ಗೆ ಮಾತಾಡಿದ್ದಾರೆ. ಬಟ್ ಹನುಮಂತಣ್ಣ ಕೂಡ ಫಸ್ಟ್ ಸೈಲೆಂಟ್ ಆಗಿ ಮೊಲ ಹೆಂಗಿರ್ತಂತ ನಮ್ಮ ಸುದೀಪ್ ಸರ್ ಹೇಳ್ತಿದ್ದಾರಲ್ಲ, ಆ ರೀತಿ ಪ್ರಿಫೇರ್ ಆಗ್ತಾ ಇರ್ಬೋದು. ಮಾಳವಣ್ಣವರು ಕೂಡ ಯಾರೋ ಬಾಯಿಗೆ ಬಿದ್ದೇ ಇರ್ಬೋದು. ಅದೇನಂತಾರಲ್ಲ, ಆನೆ ಬಂತೊಂದು ಆನೆ ಹಂಗೆ ಹೊಡ್ಕೊಂಡು ಹೋಗ್ತಾನೆ, ಮಾಳವಣ್ಣನು ಕೂಡ ಹೊಡ್ಕೋಬಹುದು. ಬಟ್ ಚಾನ್ಸಸ್ ಇದೆ. ಅದೇನಂತಾರಲ್ಲ, ಬಿಸಿ ಆಗಿತ್ತಂದ್ರೆ ಬಾಯಿ ಸೋಡದಂತೆ. ಮಾಳವಣ್ಣ ಆ ರೀತಿ ಮಾಡ್ತಿಲ್ಲ, ಆಡ್ತಿದ್ದಾರೆ ಅವ್ರ ಪರವಾಗಿ. ಅವ್ರು ಏನ್ ಮಾಡ್ಬೇಕು ಮಾಡ್ತಿದ್ದಾರೆ. ಬಟ್ ಸ್ವಲ್ಪ ಇನ್ನು ಜಾಸ್ತಿ ಆಕ್ಟಿವಿಟಿ ತೋರಿಸ್ಬೇಕು. ಅವರದಂತ ವ್ಯಕ್ತಿತ್ವ ಸಿಂಗರ್ ಅನ್ನೋದನ್ನು ಅದು ತೋರಿಸ್ಬೇಕು. ಆ ಸಿಂಗರ್ ಸ್ವಲ್ಪ ಇನ್ನು ಜಾಸ್ತಿ ವೈರಲ್ ಆಗ್ಬೋದು ಮಾಳವಣ್ಣವರು. ಬಟ್ ಅವ್ರ ವ್ಯಕ್ತಿತ್ವನ ಅವ್ರು ಇದನ್ನು ತೋರಿಸ್ತಿದ್ದಾರೆ, ಇನ್ನು ಜಾಸ್ತಿ ತೋರಿಸ್ಬೇಕು ಅಂತ ಹೇಳಿ ಮಾಳವಣ್ಣವರಿಗೆ ನಾವು ಸಪೋರ್ಟ್ ಮಾಡೋಣ. ಸೊ ನೀವು ಕೂಡ ಮಾಳವಣ್ಣವರಿಗೆ ಸಪೋರ್ಟ್ ಮಾಡೋರಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡ್ರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಬರುವಂತ ದಿನಗಳಲ್ಲಿ ನಾವು ಕೂಡ ಸಪೋರ್ಟ್ ಆಗಿರ್ತೀವಿ ಮಾಳವಣ್ಣಗೆ. ಸೊ ನಾವು ಕೂಡ ಹಿಂದಿನ ಸಲ ಹನುಮಂತಣ್ಣಗೆ ಮೀಟ್ ಆಗಿದ್ವಿ, ಬೇಕಂತಂದ್ರೆ ನೀವು ವಿಡಿಯೋ ನೋಡಬಹುದು. ಅವ್ರು ಬಂದು ನಮಗೆ ಮೀಟ್ ಆಗಿದ್ರು, ಯಾಕಂತಂದ್ರೆ ನಾವು ತುಂಬಾ ಎಫರ್ಟ್ ಪಟ್ಟಿದ್ವಿ. ಅವ್ರ ಟೀಮ್ ಅವ್ರನ್ನ ಕನೆಕ್ಟ್ ಆಗ್ಬಿಟ್ಟು ಅವ್ರ ನಂಬರ್ ಸಿಕ್ಕಿ ಅವ್ರಿಗೆ ನಾವು ಕಾಲ್ ಮಾಡಿಬಿಟ್ಟು ಕಂಗ್ರಾಚುಲೇಷನ್ಸ್ ಕೂಡ ಮಾಡಿದ್ವಿ. ಇದೆಲ್ಲ ನಮ್ಗೆ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಒಳ್ಳೆ ವೈರಲ್ ಆಗಿದ್ವಿ. ಅದರಿಂದ ಮತ್ತೆ ನಮ್ಮ ಎಲ್ಲ ಏನಂತಾರಲ್ಲ ಕಾಪಿರೈಟ್ ಸ್ಟ್ರೈಕ್ ಎಲ್ಲ ಆಗ್ಬಿಟ್ಟಿದ್ದಾವೆ. ನಮ್ದು ಸೋಷಿಯಲ್ ಮೀಡಿಯಾ ಸ್ವಲ್ಪ
ಸ್ಥಿತಿ ಮಿತಿ ಮೀರಿ ಹೋಗಿತ್ತು. ಅವಾಗ ಏನ್ ಮಾಡೋಣ, ಒಟ್ಟಿನಲ್ಲಿ ಹನುಮಂತನ ವಿನ್ನರ್ ಆಗ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ವಿ, ಆದ್ರೂ ನಾವು ಬಿಡ್ಲಿಲ್ಲ, ಹನುಮಂತನ ವಿನ್ನರ್ ಮಾಡಿಸ್ತೀವಿ. ಹಾಗೆ ಈ ಸಲ ಕೂಡ ಮಾಳುವಣ್ಣವರಿಗೆ ಕೂಡ ಅವಕಾಶ ಇದೆ ಗೆಲ್ಲೋಕ್ಕೆ. ಅದಕ್ಕೋಸ್ಕರ ಎಲ್ಲರೇನ್ ಮಾಡಿ ಸ್ವಲ್ಪ ಆಕ್ಟಿವಿಟಿ ಚೇಂಜ್ ಮಾಡಬೇಕು. ನೋಡಿ, ಅವರು ಒಂದು ಮಾಳುವಣ್ಣವರು ಒಂದು ಅಲ್ಲಿ ಹೋಗಿದ್ದಾರೆ ಅಂದ್ರೆ ಸುಮ್ಮನೆ ಸಣ್ಣ ವೇದಿಕೆ ಅಲ್ಲ, ಅದು ತುಂಬಾ ದೊಡ್ಡ ವೇದಿಕೆ. ಆ ವೇದಿಕೆಯಲ್ಲಿ ಹೋಗಿದ್ರೆ ಸುಮ್ಮನೆ ಅವರಿಗೆ ಬಿಗ್ ಬಾಸ್ ಟೈಮ್ ಪಾಸ್ ಕರೆಸಿಲ್ಲ, ಅವ್ರೇನೋ ಇದೆ ವ್ಯಕ್ತಿತ್ವ ಅವ್ರು ತೋರಿಸ್ತಾರೆ. ಬಟ್ ದಯವಿಟ್ಟು ಯಾರು ಕೆಟ್ಟದಾಗಿ ಮಾತಾಡಬೇಡಿ. ಪಾಪ ಕಂಟೆಸ್ಟ್ ಅವ್ರ ಬಗ್ಗೆ, ಮಾಳುವಣ್ಣವ್ರ ಬಗ್ಗೆ ಆಗಲಿ ಒಬ್ರು ಮಾತಾಡಿದ್ದಾರೆ ಈಗ, ಬಟ್ ಆ ರೀತಿ ಮಾತಾಡಬಾರ್ದು ಬ್ರದರ್. ಐ ಆಮ್ ಹಂಬಲ್ ರಿಕ್ವೆಸ್ಟಿಂಗ್ ಟು ಆಲ್. ಅವ್ರ ಪ್ರಯತ್ನಕ್ಕೆ ಅವ್ರಿಗೆ ಪ್ರತಿಫಲ ಸಿಗ್ತಾ ಇದೆ, ರೈಟ್? ಸೊ ಅವ್ರ ಆಕ್ಟಿವಿಟಿನ ಅವ್ರು ಸ್ವಲ್ಪ ಚೇಂಜ್ ಮಾಡಬೇಕು, ಇನ್ನು ಆಟ ಆಡಬೇಕು, ಬೆಳಿಬೇಕು ಅನ್ನೋದು ಉದ್ದೇಶ ಎಲ್ಲರದು ಕೂಡ. ಅವ್ರು ಬೆಳಿಬೇಕು, ನಾವು ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಮತ್ತೆ ಉತ್ತರ ಕರ್ನಾಟಕಕ್ಕೆ ಬಿಗ್ ಬಾಸ್ ಸೀಸನ್ 12 ಕೂಡ ಕಪ್ಪ ಬರ್ಬೋದು. ಯಾಕಂದ್ರೆ ಮಾಳುವಣ್ಣ ಸ್ವಲ್ಪ ಏನು ಕಡಿಮೆ ಇಲ್ಲ, ಫ್ಯಾಮಿಲಿ ತುಂಬಾ ದೊಡ್ಡ ಫ್ಯಾಮಿಲಿ ಇದೆ. ಅವ್ರೇನಂತಾರೆ, ಒಂದು ಸಾಂಗ್ ಇದೆ ಅಲ್ಲ, ನಾ ಡ್ರೈವರ ನೀ ನನ್ನ ಲವರ್ ಅಂತ, ತುಂಬಾ ಫೇಮಸ್ ಆಗಿದೆ. ಈ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗ್ತಿದೆ, ಇವಾಗಾದ್ರೂ ವೈರಲ್ ಆಗ್ತಿದೆ. ಯಾಕಂದ್ರೆ ಮಾಳುವಣ್ಣ ಎಂಟ್ರಿ ಕೊಟ್ಟಿದ್ದಾನೆ ಬಿಗ್ ಬಾಸ್ಗೆ. ಸೊ ಆ ಕಾರಣದಿಂದ ನೀವು ಕೂಡ ಸಪೋರ್ಟ್ ಆಗಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಮಾಳುವಣ್ಣವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಿದ್ರು ಅದನ್ನ ಹೇಳಿ. ಒಬ್ಬ ಬ್ರದರ್ ತುಂಬಾ ಮಾತಾಡಿದ್ರು, ಅದಕ್ಕೋಸ್ಕರ ಮಾತಾಡಕ್ಕೆ ನಾನು ಬಂದಿದ್ದು. ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಬಹುದು, ಬಟ್ ನಾನು ಆ ರೀತಿ ಮಾತಾಡಿಲ್ಲ. ಬಟ್ ಮಾಳುವಣ್ಣವ್ರು ಸ್ವಲ್ಪ ಇನ್ನೂ ಆಕ್ಟಿವಿಟಿ ಮಾಡಬೇಕು. ಮೊದಲನೇ ವಾರದಲ್ಲಿ ಏನೋ ಕೃಪೆ ಇದೆ ಹಾಗಂತ ಹೇಳಿ ನಮ್ಮ ಮಲ್ಲಮ್ಮವರು ಕೂಡ ಇದ್ದಾರೆ, ತುಂಬಾ ಒಳ್ಳೆ ಕಂಟೆಸ್ಟೆಂಟ್. ಅವರು ಕೂಡ ಅವ್ರ ವ್ಯಕ್ತಿತ್ವನ ಅವ್ರು ಆಟ ಆಡ್ತಿದ್ದಾರೆ. ಪಾಪ ಅವ್ರಿಗೆ ಪ್ರಪಂಚನಿಗೆ ಗೊತ್ತಿರ್ಲಿಲ್ಲ, ಬಟ್ ಆದ್ರೂ ಅವ್ರೇನು ಸೋಷಿಯಲ್ ಮೀಡಿಯಾ ಥ್ರೂ ಬೆಳೆದು ಒಂದು ಸ್ಟಾರ್ ಆಗ್ಬಿಟ್ಟು ಒಂದು ವೇದಿಕೆ ಮೇಲೆ ಹೋಗ್ತಾರೆ ಅಂತಂದ್ರೆ ಸಣ್ಣ ಮಾತಲ್ಲ. ಆದ್ರಿಂದ ಸ್ವಲ್ಪ ಪ್ರಯತ್ನ ಇರುತ್ತೆ, ಅವರೊಂದು ಕಲೆ ಇದೆ. ಆ ಕಲೆಯಿಂದನೇ ಅವ್ರಿಗೆ ಗುರುತಿಸಿ ಇವತ್ತು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ನಾವು ಸ್ವಲ್ಪ ಇವಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದೀರಾ, ಇನ್ನು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವರು ಒಂದು ಲೆಕ್ಕಕ್ಕೆ ಬೆಳೀತಾರೆ ಅಂತ, ರೈಟ್? ಸೊ ಕಾಲನೇ ಆಗ್ಬಿಟ್ಟೈತೆ. ಎಲ್ಲರಿಗೂ ನಾವು ಸಪೋರ್ಟ್ ಮಾಡಿದಾಗೈತೆ. ಸೊ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತಿದ್ರೆ ಬಿಗ್ ಬಾಸ್ ಸೀಸನ್ 12 ಅಲ್ಲಿ, ಯಾರು ನಿಮ್ಮ ಫೇವ್ರೇಟ್ ಪ್ಲೇಯರ್, ನೀವು ಕಮೆಂಟ್ ಮಾಡಿದ್ರೆ ತಿಳಿಸ್ರಿ, ಅದರ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ. ಸೊ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಂಬೇಡಿ. ಇದ್ರ ಬಗ್ಗೆ ಉತ್ತರ ಕರ್ನಾಟಕದ ಪ್ರತಿಭೆನ ಮತ್ತೆ ನಾವು ಮೇಲ್ ತಗೊಂಡ್ಬರ್ಬೇಕು ಅಂತ ಹೇಳಿ ಒಂದು ವಿನಂತಿ ನಮ್ಮ ಕಡೆಯಿಂದ. ಮಾಳುವಣ್ಣ ಟೀಮ್ ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಅಣ್ಣ ನಮಗೆ ಸ್ವಲ್ಪ ನಿಮ್ಮ ಕಾಂಟ್ಯಾಕ್ಟ್ ನಮ್ಗೆ ಸಿಕ್ಕಿದ್ರೆ ನಾವು ಸ್ವಲ್ಪ ಸಪೋರ್ಟ್ ಮಾಡ್ಬೋದು. ನಮಗೂ ಕೂಡ ನಮ್ಗೆ ಏನು ಅಂದ್ರೆ ನಾವು ಹಿಂದಿನ ಸಲ ಏನ್ ಮಾಡಿದೀವಿ ಅಂತಂದ್ರೆ ಸ್ವಲ್ಪ ತುಡುಗಿಂದ ಆ ಕಡೆಯಿಂದ ಈ ಕಡೆ ವಿಡಿಯೋಗಳು ತಗೊಂಡಿದ್ವಿ, ಹನುಮಂತಣ್ಣ ಫೋಟೋ ಅದು ಆಗ್ಲಿ ನಾವು ಸ್ವಲ್ಪ ಮಾಡ್ತಿದ್ವಿ. ಬಟ್ ಇವಾಗ ಏನು ಅದು ತುಡುಗಿನ ತಗೊಂಡಾಗ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಸ್ವಲ್ಪ ಸಮ್ ರೀಸನ್ಸ್ ತುಂಬಾ ಕೆಟ್ಟ ಹೋಗ್ಬಿಟ್ಟೈತೆ ಸ್ಥಿತಿ. ಅದಕ್ಕೋಸ್ಕರ ನಾವೇ ಮಾಡ್ತಾ ಇದೀವಿ. ಸೊ ಮಾಳುವಣ್ಣ ಟೀಮ್ ಏನಾದ್ರು ಕನೆಕ್ಟೆಡ್ ಆಗ್ತಿದ್ರೆ ನಾವು ಡೆಫಿನೆಟ್ಲಿ ಸಪೋರ್ಟ್ ಮಾಡಕ್ಕೆ ರೆಡಿ ಇದೀವಿ. ಉತ್ತರ ಕರ್ನಾಟಕ ಮತ್ತೆ ತೋರಿಸೋಣ ಕರ್ನಾಟಕದಲ್ಲಿ ಒಂದು, ಮತ್ತೆ ಬಿಗ್ ಬಾಸ್ ಸೀಸನ್ 12 ಕಪ್ ಕೂಡ ನಮ್ಮ ಕಡೆ ಬರಬೇಕು ಅಂತ ಆಸೆ ಪಡ್ತೀವಿ. ಉತ್ತರ ಕರ್ನಾಟಕ ಮಂದಿ, ಜವಾರಿ ಮಂದಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಸಿಗ್ತೀವಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ಕನೆಕ್ಟ್ ಆಗಿರಿ. ಹಾಗೆ